ನಮಸ್ಕಾರ ವೀಕ್ಷಕರೇ, CL9 ಕನ್ನಡ ನ್ಯೂಸ್ಗೆ ಸ್ವಾಗತ. ಶ್ರೀ ಕ್ಷೇತ್ರ ಪಂಢರಾಪುರಕ್ಕೆ ತೆರಳುತ್ತಿರುವ ದಿಂಡಿ ಯಾತ್ರೆ. ಹುಕ್ಕೇರಿ ಶ್ರೀ ವಿಠ್ಠಲ್ ರುಕುಮಾಯಿ ಮಂದಿರ ಕೋಟೆ ಭಾಗದಲ್ಲಿ ಬೆಳಗ್ಗೆ 6 ಗಂಟೆಗೆ ವಿಶೇಷ ಆರತಿ ಪೂಜೆಯೊಂದಿಗೆ ಬಂದ ವಾರ್ಕರಿಗಳಿಗೆ ಬೀಳ್ಕೊಡಲಾಯಿತು. ಭಕ್ತಿ ಮಾರ್ಗದಲ್ಲಿ ಯಾರು ಯಾತ್ರೆ ಮಾಡುತ್ತಾರೋ ಅವರು ವಾರ್ಕರಿಗಳು. ವಾರ್ಕರಿಗಳ ಆರಾಧ್ಯ ದೈವ ಪಂಢರಪುರದ ವಿಠ್ಠಲ. ಈತ ಶ್ರೀಕೃಷ್ಣನ ಮತ್ತೊಂದು ರೂಪ ಎಂಬ ನಂಬಿಕೆ ಇದೆ. ಮಹಾರಾಷ್ಟ್ರದ ಸಂತರಾದ ಜ್ಞಾನೇಶ್ವರ, ನಾಮದೇವ, ತುಕಾರಾಮ, ಚೋಖಾಮೇಳ, ಏಕನಾಥ ಮೊದಲಾದವರು ತಮ್ಮ ಪ್ರವಚನಗಳ ಮೂಲಕ ಈ ಸಂಪ್ರದಾಯವನ್ನು ಬಲಪಡಿಸಿದರು. ವಾರ್ಕರಿಗಳು ತಮ್ಮ ತಮ್ಮ ಊರುಗಳಿಂದ ಈ ಸಂತರ ಪಲ್ಲಕ್ಕಿಗಳನ್ನು ಹೊತ್ತು ಪಂಢರಪುರಕ್ಕೆ ನಡೆದುಕೊಂಡೇ ಸಾಗುತ್ತಾರೆ. ವಾರ್ಕರಿ ಸಂಪ್ರದಾಯ ಭಾರತದಲ್ಲಿನ ಪ್ರಮುಖ ವೈಷ್ಣವ ಪಂಥಗಳಲ್ಲಿ ಒಂದಾಗಿದೆ ಎಂದು ವಾರ್ಕರಿಗಳು ವಿವರಿಸಿದ್ದಾರೆ. ವಾರ್ಕರಿಗಳ ನೇತೃತ್ವದಲ್ಲಿ ತಾಳ ಹಾಕುತ್ತಾ, ತಂಬೂರಿ ಭಜನೆ ಬಾರಿಸುತ್ತಾ, ವೀಣೆ ನುಡಿಸುತ್ತಾ, ಅಭಂಗಗಳ ಮೂಲಕ ವಿಠ್ಠಲನ ನಾಮ ಸ್ಮರಿಸುತ್ತಾ, ತಲೆಯ ಮೇಲೆ ತುಳಸಿ ಹೊತ್ತು, ಕೈಯಲ್ಲಿ ವಿಠ್ಠಲನ ಧ್ವಜ ಹಿಡಿದು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಪಂಢರಪುರದತ್ತ ಭಕ್ತರ ಪಾದಯಾತ್ರೆ ಹೊರಟಿದೆ. ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಭಕ್ತವರ್ಗ ತಮ್ಮ ಭಕ್ತಿ ಪರಾಕಾಷ್ಠೆ ಮೆರೆದಿದ್ದಾರೆ. ಪ್ರತಿ ವರ್ಷ ಆಷಾಢ ಏಕಾದಶಿ ಮತ್ತು ಕಾರ್ತಿಕ ಏಕಾದಶಿ ಬಂತೆಂದರೆ ಸಾಕು ಜಿಲ್ಲೆಯ ವಿವಿಧ ಗ್ರಾಮದ ಭಕ್ತರು ನಡೆದುಕೊಂಡೇ ಪಂಢರಪುರಕ್ಕೆ ಹೋಗುತ್ತಾರೆ. ಈ ಬಾರಿ ಜುಲೈ 6ರಂದು ಆಷಾಢ ಏಕಾದಶಿ ಹಿನ್ನೆಲೆ ನೂರಾರು ಭಕ್ತರು ಪಾದಯಾತ್ರೆ ಕೈಗೊಂಡಿದ್ದಾರೆ. ಮಳೆರಾಯನ ಆರ್ಭಟದ ಮುಂದೆ ತಮ್ಮ ಭಕ್ತಿಯೇ ಹೆಚ್ಚು ಎನ್ನುವಂತೆ ಉತ್ಸಾಹದಿಂದ ನಡೆದಿದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರು, ಮಹಿಳೆಯರು, ಬಡವ, ಶ್ರೀಮಂತ ಎಂಬ ಭೇದಭಾವವಿಲ್ಲದೆ ಎಲ್ಲರೂ ಪಂಢರಪುರದಲ್ಲಿ ವಿಠ್ಠಲ ರುಕ್ಮಿಣಿ ಕಾಣಲು ಹೋಗುವುದು ಸಂಪ್ರದಾಯವಾಗಿದೆ. ಹುಕ್ಕೇರಿ ತಾಲೂಕಿನ ಬಹಳಷ್ಟು ಭಕ್ತರು ಪಾದಯಾತ್ರೆ ಹೋಗುತ್ತಾರೆ. ಹಾಗೂ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳಿಂದ ಭಕ್ತರು ದಿಂಡಿ ಯಾತ್ರೆ ಪಾಲ್ಗೊಂಡು ಪುನೀತರಾಗುತ್ತಾರೆ. ಇದು ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಎನ್ನುತ್ತಾರೆ ವಾರ್ಕರಿಗಳು. ಈ ಸಂದರ್ಭದಲ್ಲಿ ಸಂತೋಷ್ ಪಾಠಕ, ಮಿಲಿಂದ್ ಕುಲಕರ್ಣಿ, ದೇವದಾಸ್ ಪಾಠಕ, ನಾಮದೇವ್ ಬೊಂಗಾಳೆ, ಪ್ರಭಾಕರ್ ಸೂರ್ಯವಂಶಿ, ಆನಂದ್ ಚಿಕ್ಕೋರಡೆ, ಪಿಂಟು ಹಾಗೂ ಸ್ಥಳೀಯ ಜನರು, ಮಹಿಳೆಯರು, ಮಕ್ಕಳು ಶ್ರೀ ವಿಠ್ಠಲನ ದರ್ಶನಕ್ಕೆ ತೆರಳುತ್ತಿರುವ ಎಲ್ಲಾ ಭಾಗಯಾತ್ರಿಕರಿಗೆ ಬೀಳ್ಕೊಡಲಾಯಿತು. ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ. ವರದಿ ಸುನಿಲ್ ಲಾಳಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. रामकृष्ण आहे. सलामवाडीवरून 2 दिवस दिंडीचं प्रस्थान झालेलं आहे. आता रोज वेगवेगळ्या ठिकाणी राहत असताना, मुक्काम करत असताना आज आम्ही या ठिकाणी उकेरी या गावामध्ये रात्री मुक्काम केला आणि आता सकाळी आमची दिंडी मार्गस्थ पंढरपूरकडे व्हायला लागलेली आहे. वाट पाहे उभा भेटीची आवडी, कृपाळू तातडी उता वेळ. या न्यायानं त्या भगवंताच्या भेटीची ओढ आम्हाला वारकऱ्यांना लागलेली आहे आणि त्या भेटीसाठी आम्ही आता सरळ पंढरपूरला चाललेलो आहे. रामकृष्ण हरी. केव्हा जाऊन पोचताय तुम्ही? 4 तारखेला. ते पण सांगू का? यानंतर आमचं प्रत्येक गावोगावी मुक्काम होत आम्ही 4 तारखेला आम्ही 9व्या दिवशी पंढरपूरमध्ये पोहोचत आहोत आणि 4 तारखेनंतर 2 दिवसात राहिलेल्या 2 दिवसामध्ये कितीही जरी दर्शनाला गर्दी असली तरी आमचे वारकरी दर्शन घेतल्याशिवाय माघारी येत नाहीत. एकादशी असो, द्वादशी असो, शक्यतो द्वादशीची खिरापतीचा प्रसाद झाल्यानंतरच आम्ही पंढरपूर वारकरी संप्रदायातील लोक पंढरपूर सोडतात आणि त्याच्यामुळं पंढरपूरची आता जी ओढ लागलेली आहे, आम्हाला वाटतंय कै येता देखे न माझा माय बाप, घटिका बोटे दिवस लेके धरून या माप. या न्यायानं आम्ही गात जागा प्रेम मागा विठ्ठला, या न्यायानं आम्ही पंढरपूरला चाललेलो आहे. आणि आता पंढरपुरामध्ये आम्हाला देवाची ओढ लागलेली आहे. म्हणजे देव आमच्यापासून लांब आहे, आम्ही आता देवाजवळ जाणार आहोत. म्हणून आम्हाला प्रत्येकाला भेटीची ओढ लागलेली आहे. रामकृष्ण. ಆಷಾಢ ಮಹಿನೆ ಪ್ರಾರಂಭ ಆಯ್ತಂತಂದ್ರೆ ಪ್ರತಿ ವಾರ್ಕರಿ ಭಕ್ತರಿಗೆ ಪಂಢರಿನಾಥನ ದರ್ಶನದ ಒಂದು ಧ್ಯಾಸ ನಿರ್ಮಾಣ ಆಗಿದೆ. ಯಾವಾಗ ಪಂಢರಿನಾಥನ ದರ್ಶನ ಕಣ್ತುಂಬಿ ನಾನು ತುಂಬಿಕೊಳ್ತೇನೆ ಅಂತ ಹೇಳಿ
ಆ ಭಕ್ತನ ಒಂದು ಧ್ಯಾಸ ಇರ್ತದೆ. ಅದೇ ರೀತಿಯಾಗಿ ಈ ವರ್ಷ ಗಡ್ಡಿ ಸಲಾಮವಾಡಿ ಈ ಭಾಗದ ಎಲ್ಲ ಹರಿಭಕ್ತರು ನಮ್ಮ ಇವತ್ತು ಹುಕ್ಕೇರಿಗೆ ಆಗಮಿಸಿ ಒಂದು ಕೀರ್ತನ ಕಾರ್ಯಕ್ರಮ ಮುಖಾಂತರ ಧರ್ಮ ಜಾಗೃತಿ, ಆ ಪಂಡರಿನಾಥನ ಪ್ರಚಾರ ಒಂದು ಪ್ರಸಾರ ಅತ್ಯಂತ ಸುಂದರವಾಗಿ ನಮಗೆಲ್ಲ ಬೋಧನೆ ಮಾಡಿದ್ದಾರೆ. ಅವರೆಲ್ಲ ಪಂಢರಪುರ ತನಕ ಪ್ರವಾಸ ಸುಖಮಯವಾಗಲಿ ಮತ್ತು ಎಲ್ಲ ಹರಿಭಕ್ತರಿಗೆ ಸುಖ ಸಂತೋಷ ಸರ್ವೇ ಜನ ಸುಖರು ಅಂತ ಹೇಳಿ ಒಂದೆರಡು ಮಾತುಗಳನ್ನು ನಾನು ಹೇಳಿ ಮುಗಿಸ್ತೇನೆ. ರಾಮಕೃಷ್ಣ. जय शिवाजी, जय भवानी, जय शिवाजी. हरे smile. Thank you.